ನೋಡುತ್ತಿದ್ದಂತೆ ಈ ವರ್ಷದ 6 ತಿಂಗಳುಗಳು ಕಳೆದೋದ್ವು. ಗೊತ್ತೇ ಆಗಲಿಲ್ಲ ಹೇಗೆ ಅರ್ಧ ವರ್ಷ ವೇಸ್ಟ್ ಆಯ್ತಂತ ಹೇಳಿಬಿಟ್ಟು. ಹೇಳಿಕೊಳ್ಳುವಂಥದ್ದೇನು ಇಲ್ಲಿ ತನಕ ನಾವು ಸಾಧಿಸಿಲ್ಲ. ನ್ಯೂ ಇಯರ್ ರೆಸೊಲ್ಯೂಷನ್ಗಳಲ್ಲಿ ಒಂದು ಕೂಡ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿಲ್ಲ. ಅಂಥದ್ರಲ್ಲಿ ಈ ಜಗತ್ತು ಸ್ಪೀಡಾಗಿ ಮುಂದೆ ಓಡ್ತಿದೆ. ಈ ಸ್ವಾರ್ಥಿ ಜಗತ್ತು ಯಾರಿಗಾಗಿಯೂ ಕೂಡ ನಿಲ್ಲೋದಿಲ್ಲ. ಈ ಜಗತ್ತಿನಲ್ಲಿರುವವರೆಲ್ಲರೂ ಕೂಡ ಸ್ವಾರ್ಥಿಗಳೇ, ಯಾರು ಯಾರಿಗೂ ಆಗಲ್ಲ. ಟೆಕ್ನಾಲಜಿ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟಿದೆ. ಜೊತೆಗೆ ಜನಸಂಖ್ಯೆ ಜಾಸ್ತಿ ಇರುವುದರಿಂದ ಎಲ್ಲದರಲ್ಲೂ ಕೂಡ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಒಂದು ಪ್ಯೂನ್ ನೌಕರಿಗೆ ಕಾಲ್ಫಾರ್ಮ್ ಆದರೂ ಕೂಡ PG PhD ಮಾಡಿದವರು ಕೂಡ ಕ್ಯೂ ಅಲ್ಲಿ ಬಂದು ನಿಲ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಮುಂದಿನ ದಿನಗಳಂತೂ ಸಿಕ್ಕಾಪಟ್ಟೆ ಕಷ್ಟಕರವಾಗಿವೆ ಅಂತ ನನಗನ್ಸುತ್ತೆ. ಸೊ ನಾವೇನಾದರೂ ಸರ್ವೈವ್ ಆಗಬೇಕಪ್ಪ ಅಂತಂದರೆ ಈ 7 ಸ್ಕಿಲ್ಗಳನ್ನು ಸಾಧ್ಯವಾದಷ್ಟು ಬೇಗನೆ ನಾವು ಕಲಿಬೇಕು. ಅವು ಇಂತಿವೆ. ಸ್ಕಿಲ್ ನಂಬರ್ 1, ಬೀಯಿಂಗ್ ಹ್ಯಾಪಿ. ನಾವು ಎಲ್ಲದಕ್ಕಿಂತ ಮೊದಲು ನಮ್ಮ ಜೀವನದಲ್ಲಿ ಖುಷಿಯಾಗಿರೋದನ್ನು ಕಲಿಬೇಕು. ಎಲ್ಲವೂ ಕೂಡ ಬರಬೇಕಾದ ಟೈಮಿಗೆ ನಮ್ಮ ಲೈಫಲ್ಲಿ ಬಂದೇ ಬರುತ್ತೆ. ನಾವು ಆ ಥರ ಪಡಕ್ಕೆ ಹೋಗಬಾರ್ದು. ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂಥೇಳಿ ಕೊರಗೋ ಬದಲು ನಾವು ನಮ್ಮ ಕೆಲಸವನ್ನು ಎಂಜಾಯ್ ಮಾಡೋದನ್ನು ಕಲಿಬೇಕು. ಮತ್ತು ನಮ್ಮ ಲೈಫಲ್ಲಿ ಯಾರು ಇರಲಿ ಅಥವಾ ಬಿಡಲಿ, ಏನೇ ಇದ್ದರೂ ಕೂಡ ನಾವು ಖುಷಿಯಾಗಿರೋದನ್ನು ಕಲಿಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಾವು ಖುಷಿಯಾಗಿದ್ದರೆ ಮಾತ್ರ ನಮ್ಮ ತಲೆ ಶಾಂತವಾಗಿರುತ್ತೆ. ಯಾವಾಗ ನಮ್ಮ ತಲೆ ಕೂಲಾಗಿರುತ್ತೋ ಆವಾಗ ನಾವು ನಮ್ಮ ಗೋಲ್ಸ್ಗಳ ಮೇಲೆ, ಲೈಫಿನ ಮೇಲೆ ಸರಿಯಾಗಿ ಫೋಕಸ್ ಮಾಡ್ಬೋದು. ಮತ್ತು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ಬೋದು. ಪ್ರಾಫಿಟಬಿಲಿಟಿ ಹೆಚ್ಚಾಗತ್ತೆ ಮತ್ತು ಸಕ್ಸಸ್ ಬೇಗನೆ ಸಿಗತ್ತೆ. ಬಹಳಷ್ಟು ಜನ ಖುಷಿಯಾಗಿಲ್ಲ, ಅದಕ್ಕಾಗಿ ಅವರಿಂದ ಏನನ್ನ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ನಾವು ಎಲ್ಲದಕ್ಕಿಂತ ಮೊದಲು ಖುಷಿಯಾಗಿರೋದನ್ನು ಕಲಿಯುವ ಅವಶ್ಯಕತೆ ತುಂಬಾ ಇದೆ. ಸ್ಕಿಲ್ ನಂಬರ್ 2, ಲರ್ನ್ ಹೌ ಟು ಲರ್ನ್ ಕ್ವಿಕ್ಲಿ. ಪ್ರತಿದಿನ ಮಾರ್ಕೆಟ್ನಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳು ಬರ್ತಾ ಇವೆ, ಹೊಸ ಹೊಸ ಟ್ರೆಂಡ್ಗಳು ಬರ್ತಾ ಇವೆ. ನಾವೇನಾದರೂ ಇವುಗಳಿಗೆ ತಕ್ಕಂತೆ ನಮ್ಮನ್ನು ನಾವು ಅಪ್ಡೇಟ್ ಮಾಡಿಕೊಳ್ಳದಿದ್ದರೆ ನಾವು ಬೇಗನೆ ಅನ್ಇನ್ಸ್ಟಾಲ್ ಆಗಿಬಿಡ್ತೀವಿ, ಜಗತ್ತಿನಲ್ಲಿ ಹಿಂದೆ ಉಳಿದು ಬಿಡ್ತೀವಿ. ನಾವು ನಮ್ಮ ಜಾಬಲ್ಲಿ, ಪ್ರೊಫೆಷನ್ನಲ್ಲಿ, ಬಿಸ್ನೆಸ್ಸಲ್ಲಿ ಗ್ರೋ ಆಗಬೇಕಪ್ಪ ಅಂತಂದರೆ ನಾವು ಬಹಳಷ್ಟು ಸಂಗತಿಗಳನ್ನು ಬೇಗನೆ ಕಲಿಬೇಕಾಗತ್ತೆ. ಅದಕ್ಕಾಗಿ ನಾವು ಬೇಗನೆ ಹೇಗೆ ಕಲಿಬೇಕು ಅನ್ನೋದನ್ನು ಕಲಿಯುವ ಅವಶ್ಯಕತೆ ತುಂಬಾ ಇದೆ. ಲರ್ನ್ ಹೌ ಟು ಲರ್ನ್ ಕ್ವಿಕ್ಲಿ. ಸ್ಕಿಲ್ ನಂಬರ್ 3, ಕಂಟೆಂಟ್ ಕ್ರಿಯೇಷನ್. ಈ ಕಾಂಪಿಟೇಟಿವ್ ಜಗತ್ತಿನಲ್ಲಿ ನಮಗೆ ಜಾಬ್ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ನಾವು ಹೆಂಗೋ ಮಾಡಿ ಬಿಸ್ನೆಸ್ ಶುರು ಮಾಡಿದರೂ ಕೂಡ ಆ ಬಿಸ್ನೆಸ್ಸು ನಡೆಯುತ್ತೋ ಇಲ್ವೋ ಅನ್ನೋದರ ಕ್ಲಾರಿಟಿ ಕೂಡ ನಮಗಿಲ್ಲ. ಮತ್ತು ಈಗಾಗಲೇ ನಮ್ಮ ಹತ್ರ ಜಾಬ್ ಇದ್ದರೂ ಕೂಡ ಯಾವಾಗ ಆ ಜಾಬು ಕೈಬಿಟ್ಟು ಹೋಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಅದಕ್ಕಾಗಿ ನಾವು ನಮ್ಮ ಸೇಫ್ಟಿಗಾಗಿ ಒಂದು ಸೈಡ್ ಇನ್ಕಮ್ ಸೋರ್ಸನ್ನು ಕ್ರಿಯೇಟ್ ಮಾಡಿಟ್ಕೋಬೇಕು. ಈಗ ಸದ್ಯಕ್ಕೆ ಒಂದು ಬೆಸ್ಟ್ ಇನ್ಕಮ್ ಸೋರ್ಸ್ ಯಾವುದಪ್ಪ ಅಂತಂದರೆ ಕಂಟೆಂಟ್ ಕ್ರಿಯೇಷನ್ ಆಗಿದೆ. ಕಂಟೆಂಟ್ ಕ್ರಿಯೇಷನ್ ಜರ್ನಿಯನ್ನು ನಾವು ಶುರು ಮಾಡೋದ್ರಿಂದ ನಾವು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುವ ಸ್ಕಿಲ್ಗಳನ್ನು ಕಲಿತೀವಿ. ಉದಾಹರಣೆಗಾಗಿ ಸ್ಕ್ರಿಪ್ಟ್ಗಳನ್ನು ಬರೆಯೋದು ಹೇಗೆ, ವಿಡಿಯೋಗಳನ್ನು ಶೂಟ್ ಮಾಡೋದು ಹೇಗೆ, ವಿಡಿಯೋಗಳನ್ನು ಎಡಿಟ್ ಮಾಡೋದು ಹೇಗೆ, ಫೋಟೋಗ್ರಫಿಯನ್ನು ಕಲಿತೀವಿ, ಗ್ರಾಫಿಕ್ ಡಿಸೈನಿಂಗನ್ನು ಕಲಿತೀವಿ. ಜೊತೆಗೆ ಸ್ಟೋರಿ ಟೆಲ್ಲಿಂಗನ್ನು, ಫಿಲಮ್ ಮೇಕಿಂಗನ್ನು, ಮಾರ್ಕೆಟಿಂಗನ್ನು, SEO ಅನ್ನು ಕೂಡ ಕಲಿತೀವಿ. ನಮ್ಮಲ್ಲಿರುವ ಟ್ಯಾಲೆಂಟನ್ನು, ನಾಲೆಜನ್ನು ಜಗತ್ತಿನೊಂದಿಗೆ ಶೇರ್ ಮಾಡ್ತೀವಿ. ನಮ್ಮ ವಿಡಿಯೋಗಳಿಂದ ಜಗತ್ತಿನಲ್ಲಿ ಒಂದು ಬದಲಾವಣೆ ಬರುತ್ತೆ, ಬೇರೆಯವರ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಸೊ ಇಷ್ಟೆಲ್ಲ ಲಾಭಗಳಾಗೋದರ ಜೊತೆಗೆ ನಮಗೊಂದು ಇನ್ಕಮ್ ಸೋರ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ನಾವು ಕಂಟೆಂಟ್ ಕ್ರಿಯೇಷನನ್ನು ಕೂಡ ಕಲೀಲೇಬೇಕು. ನೀವೇನಾದರೂ ಕಂಟೆಂಟ್ ಕ್ರಿಯೇಷನನ್ನು, ಯೂಟ್ಯೂಬ್ ಚಾನಲ್ ಕ್ರಿಯೇಷನನ್ನು, ಫೋಟೋಗ್ರಫಿಯನ್ನು, ವಿಡಿಯೋಗ್ರಫಿಯನ್ನು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಲಾಗಿಂಗನ್ನು ಕಲಿಯೋರಿದ್ದರೆ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಸ್ಕಿಲ್ ನಂಬರ್ 4, ನೆಟ್ವರ್ಕಿಂಗ್. ಸದ್ಯಕ್ಕೆ ಬಹಳಷ್ಟು ಜನ ಒಂಟಿತನಕ್ಕೆ ತುತ್ತಾಗ್ಬಿಟ್ಟು ಡಿಪ್ರೆಷನ್ದಿಂದ ನರಳ್ತಾ ಇದ್ದಾರೆ. ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋಕ್ಕೂ ಕೂಡ ಜನರ ಲೈಫಲ್ಲಿ ಜನರಿಲ್ಲ. ಈ ರೀತಿಯಾದ ಪರಿಸ್ಥಿತಿ ಇದೆ. ನಮ್ಮೊಂದಿಗೆ ಈ ರೀತಿ ಆಗಬಾರ್ದಪ್ಪ ಅಂತಂದರೆ ನಾವು ಬೇಗನೆ ನೆಟ್ವರ್ಕಿಂಗ್ ಸ್ಕಿಲ್ಲನ್ನು ಕಲಿಬೇಕು. ನಾವು ಹೆಲ್ದಿಯಾಗಿರುವ ಒಳ್ಳೊಳ್ಳೆ ರಿಲೇಷನ್ಶಿಪ್ಗಳನ್ನು ಬಿಲ್ಡ್ ಮಾಡೋದನ್ನು ಕಲಿಬೇಕು. ಸ್ನೇಹ ಪ್ರೀತಿಗಳನ್ನು ಸಂಪಾದಿಸುವ ಕಲೆ ಇದೆಯಲ್ಲ, ಇದನ್ನು ನಾವು ಬೇಗನೆ ಕಲಿಬೇಕು. ನಮ್ಮ ನೆಟ್ವರ್ಕ್ ನಮ್ಮ ಅಸಲಿ ನೆಟ್ವರ್ಕ್ ಆಗಿದೆ. ನಮ್ಮ ನೆಟ್ವರ್ಕ್ ಚೆನ್ನಾಗಿದ್ದರೆ ನಮಗೆ ಒಳ್ಳೊಳ್ಳೆ ಅಪಾರ್ಚುನಿಟಿಗಳು ಸಿಗ್ತವೆ ಮತ್ತು ನಾವು ನಮ್ಮ ಲೈಫಲ್ಲಿ ಬೇಗನೆ ಗ್ರೋ ಆಗ್ತೀವಿ. ಅದಕ್ಕಾಗಿ ಬೇಗನೆ ನೆಟ್ವರ್ಕಿಂಗನ್ನು ಕಲೀರಿ. ಸ್ಕಿಲ್ ನಂಬರ್ 5, ಕುಕ್ಕಿಂಗ್. ನಾವೇನಾದರೂ ಚೆನ್ನಾಗಿ ಸಂಪಾದನೆ ಮಾಡದಿದ್ದರೆ ನಮ್ಮ ಮನೆಯವರೇ, ನಮ್ಮ ಪೇರೆಂಟ್ಸ್ಗಳೇ ನಮ್ಮನ್ನು ಕೀಳಾಗಿ ನೋಡ್ತಾರೆ. ನಮಗೇನಾದರೂ ಬೇಗನೆ ಜಾಬ್ ಸಿಕ್ಬಿಟ್ಟು ಮದುವೆ ಆದರೂ ಕೂಡ ಆ ಮದುವೆ ಎಷ್ಟು ದಿನ ನಡೆಯುತ್ತೆ ತಾಳತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಯಾವಾಗ ಬೇಕಾದರೂ ನಮ್ಮ ಲೈಫ್ ಪಾರ್ಟ್ನರ್ ನಮಗೆ ಡಿವೋರ್ಸನ್ನು ಕೊಟ್ಬಿಟ್ಟು ಯಾರೊಂದಿಗೆ ಬೇಕಾದರೂ ಓಡಿ ಹೋಗ್ಬೋದು.
ಮುಂದೆ ನಾವು ನಮ್ಮ ಲೈಫಲ್ಲಿ ಉಪವಾಸ ಸಾಯಬಾರ್ದಪ್ಪ ಅಂತಂದರೆ ನಾವು ಸ್ವತಂತ್ರವಾಗಿ ಬದುಕೋದನ್ನು ಕಲಿಬೇಕು. ನಮ್ಮ ಎಲ್ಲ ಕೆಲಸಗಳನ್ನು ನಾವೇ ಮಾಡಿಕೊಳ್ಳೋದನ್ನು ಕಲಿಬೇಕು. ಪ್ರತಿದಿನ ಹೊರಗಡೆ ಹೋಗಿ ಊಟ ಮಾಡೋದು ಆರೋಗ್ಯಕರವಲ್ಲ, ಇದರಿಂದ ಹೊಟ್ಟೆ ಕೆಡುತ್ತೆ. ಅದಕ್ಕಾಗಿ ನಾವು ಉಪವಾಸ ಸಾಯಬಾರ್ದಪ್ಪ ಅಂತಂದರೆ ಕುಕ್ಕಿಂಗನ್ನು ಕಲಿಯೋದು ಒಂದು ಬೆಸ್ಟ್ ಐಡಿಯಾ ಆಗಿದೆ. ಕುಕ್ಕಿಂಗ್ ಕೂಡ ಒಂದು ಫನ್ ಸ್ಕಿಲ್ ಆಗಿದೆ, ಇದನ್ನು ನೀವು ಕೂಡ ಕಲೀರಿ. ಸ್ಕಿಲ್ ನಂಬರ್ 6, ಮನಿ ಮ್ಯಾನೇಜ್ಮೆಂಟ್. ಈ ದುಡ್ಡು ಅನ್ನೋದು ನಮ್ಮ ಜೀವನದಲ್ಲಿರುವ ಮೋಸ್ಟ್ ಎಸೆನ್ಷಿಯಲ್ ಟೂಲ್ ಆಗಿದೆ. ನಾವೇನೇ ಮಾಡಬೇಕಂದ್ರೂ ಕೂಡ ನಮ್ಮ ಹತ್ರ ದುಡ್ಡು ಬೇಕು. ನಾವು ಈ ಜಗತ್ತಿನಲ್ಲಿ ಸರ್ವೈವ್ ಆಗಬೇಕಂತಂದರೆ ದುಡ್ಡು ಬೇಕು. ನಾವು ತಾಯಿ ಗರ್ಭದಲ್ಲಿರುವಾಗಿನಿಂದ ಹಿಡಿದು ಬಿಟ್ಟು ನಾವು ಸಮಾಧಿ ಸೇರೋ ತನಕವೂ ಕೂಡ ನಮಗೆ ದುಡ್ಡು ಬೇಕಾಗತ್ತೆ. ಸೊ ದುಡ್ಡೇ ದೊಡ್ಡಪ್ಪ ಆಗಿದೆ. ಅದಕ್ಕಾಗಿ ನಾವು ಸರಿಯಾಗಿ ದುಡ್ಡನ್ನು ಸಂಪಾದಿಸೋದನ್ನು, ದುಡ್ಡನ್ನು ಸೇವ್ ಮಾಡೋದನ್ನು, ದುಡ್ಡನ್ನು ಇನ್ವೆಸ್ಟ್ ಮಾಡೋದನ್ನು, ದುಡ್ಡನ್ನು ಗ್ರೋ ಮಾಡೋದನ್ನು, ಓವರಾಲ್ ಮನಿ ಮ್ಯಾನೇಜ್ಮೆಂಟನ್ನು ಕಲಿಬೇಕು. ನಮ್ಮ ಹತ್ರ ಮನಿ ಇದ್ದರೆ ಮಾತ್ರ ಹನಿ ಬರ್ತಾಳೆ, ಇಲ್ಲ ಅಂತಂದರೆ ಶನಿ ಬರ್ತಾನೆ ಅನ್ನೋದನ್ನು ನಾವು ಬೇಗನೆ ಅರ್ಥ ಮಾಡ್ಕೋಬೇಕು ಮತ್ತು ಸರಿಯಾಗಿ ಮನಿ ಮ್ಯಾನೇಜ್ಮೆಂಟನ್ನು ಕಲಿಬೇಕು. ಸ್ಕಿಲ್ ನಂಬರ್ 7 ಆ್ಯಂಡ್ ಲಾಸ್ಟ್, ಟೈಮ್ ಮ್ಯಾನೇಜ್ಮೆಂಟ್. ಈ ಟೈಮ್ ಅನ್ನೋದು ಜಗತ್ತಿನಲ್ಲಿರುವ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಸಂಗತಿಯಾಗಿದೆ. ಈ ಟೈಮ್ ಅನ್ನೋದು ಯಾರಿಗಾಗಿಯೂ ಕೂಡ ಕಾಯಲ್ಲ, ಯಾರಿಗೂ ಕೂಡ ಈ ಟೈಮಿನ ಬಗ್ಗೆ ಕಂಟ್ರೋಲ್ ಸಿಗಲ್ಲ. ಒಂದು ಸರ್ತಿ ಟೈಮ್ ಕಳೆದೋಯ್ತಪ್ಪ ಅಂತಂದರೆ ಹೋಯ್ತು, ಅದು ಮತ್ತೆ ಬರಲ್ಲ. ನಾವು ಟೈಮನ್ನು ನೀರಿನ ಥರ, ದುಡ್ಡಿನ ಥರ ಸಂಪಾದನೆ ಮಾಡೋಕ್ಕೂ ಕೂಡ ಆಗಲ್ಲ, ಅದನ್ನು ಸ್ಟೋರ್ ಮಾಡಿಡೋಕ್ಕೂ ಕೂಡ ಆಗಲ್ಲ. ಒಂದು ಸರ್ತಿ ಟೈಮ್ ನಮ್ಮ ಕೈ ಮೀರಿ ಹೋಯ್ತಪ್ಪ ಅಂತಂದರೆ ಹೋಯ್ತು, ಅದು ಮತ್ತೆ ಮರಳಿ ಬರಲ್ಲ. ಮತ್ತು ಈ ಟೈಮ್ ಅನ್ನೋದು ನಮ್ಮ ಜೀವನದ ಎಲ್ಲ ಆಸ್ಪೆಕ್ಟ್ನ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಮ್ಮ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್ಸ್, ಜೊತೆಗೆ ಪ್ರೊಫೆಷನ್, ಬಿಸ್ನೆಸ್ ಎಲ್ಲದರ ಮೇಲೂ ಕೂಡ ಈ ಟೈಮ್ ತನ್ನ ಪ್ರಭಾವವನ್ನು ಬೀರುತ್ತೆ. ನಾವು ಈ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡಿದರೆ ಮಾತ್ರ ದುಡ್ಡು ನಮ್ಮ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಬೇಗನೆ ಕಲಿಬೇಕು. ನಾವು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಕಲಿದೇ ಇದ್ದರೆ ನಾವು ಬೇಗನೆ ಹಾಳಾಗ್ತೀವಿ. ಅದಕ್ಕಾಗಿ ಬೇಗನೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲೀರಿ. ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ, ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ನೋ ಡೌಟ್ ನಮ್ಮ ಮುಂದಿನ ದಿನಗಳು ತುಂಬಾ ಚಾಲೆಂಜಿಂಗ್ ಆಗಿವೆ. ನಾವು ಸರ್ವೈವ್ ಆಗಬೇಕಪ್ಪ ಅಂತಂದರೆ ಈ 7 ಸ್ಕಿಲ್ಗಳನ್ನು ಕಂಪಲ್ಸರಿಯಾಗಿ ಕಲೀಲೇಬೇಕು. ನೀವು ಕೂಡ ಕಲೀರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.